ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವು ಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ ಕಂಡ ದಿವ್ಯ ಕ್ಷಣದ ಬಗ್ಗೆ ಕೇಳಿದೆವು. ಇಂದು ಕೃಷ್ಣನ ಅತ್ಯಂತ ತುಂಟಾಟದ ಲೀಲೆಯಾದ ಬೆಣ್ಣೆ ಕಳ್ಳತನದ ಬಗ್ಗೆ ತಿಳಿಯೋಣ. ಕೃಷ್ಣನ ಮನೆಯಲ್ಲಿ ಸಾವಿರಾರು ಹಸುಗಳಿದ್ದವು. ಬೆಣ್ಣೆಗೆ ಕೊರತೆಯಿರಲಿಲ್ಲ. ಆದರೂ ಕೃಷ್ಣ ಗೋಪಿಕೆಯರ ಮನೆಗೆ ನುಗ್ಗಿ ಬೆಣ್ಣೆ ಕಳ್ಳತನ ಮಾಡುತ್ತಿದ್ದದೇಕೆ? ಇದರ ಹಿಂದೆ ರಾಧೆಯ ಕೈವಾಡವೇನಾದರೂ ಇತ್ತೇ? ಬನ್ನಿ, ಈ ಮಧುರ ರಹಸ್ಯವನ್ನು ಬಿಡಿಸೋಣ. ವೃಂದಾವನದ ಪ್ರತಿ ಮನೆಯಲ್ಲೂ ಗೋಪಿಕೆಯರು ಕೃಷ್ಣನಿಗಾಗಿಯೇ ತಾಜಾ ಬೆಣ್ಣೆಯನ್ನು ಸಿದ್ಧಪಡಿಸುತ್ತಿದ್ದರು. ಕೃಷ್ಣನು ತನ್ನ ಗೆಳೆಯರೊಂದಿಗೆ ಸೇರಿ ಒಂದು ತಂಡ ಕಟ್ಟಿದ್ದ. ಎತ್ತರದ ಜಾಗದಲ್ಲಿ ನೇತು ಹಾಕಿದ್ದ ಬೆಣ್ಣೆಯ ಮಡಕೆಗಳನ್ನು ತಲುಪಲು ಒಬ್ಬರ ಮೇಲೆ ಒಬ್ಬರು ನಿಂತು ಮಾನವ ಗೋಪುರ ನಿರ್ಮಿಸುತ್ತಿದ್ದರು. ಕೃಷ್ಣ ಮಡಕೆ ಒಡೆದು ಬೆಣ್ಣೆ ತಿಂದರೆ ಉಳಿದಿದ್ದನ್ನು ತನ್ನ ಗೆಳೆಯರಿಗೆ ಮತ್ತು ವಾನರಗಳಿಗೆ ಹಂಚುತ್ತಿದ್ದ. ಗೋಪಿಕೆಯರು ಮೇಲ್ನೋಟಕ್ಕೆ ಬೈದರೂ ಕೃಷ್ಣ ತಮ್ಮ ಮನೆಗೆ ಬಂದು ಬೆಣ್ಣೆ ಕಳ್ಳತನ ಮಾಡಲಿ ಎಂದೇ ಕಾಯುತ್ತಿದ್ದರು. ಒಮ್ಮೆ ರಾಧೆ ಕೇಳುತ್ತಾಳೆ, ಕೃಷ್ಣ, ನಿನ್ನ ಮನೆಯಲ್ಲೇ ಬೆಣ್ಣೆ ಸಾಕಷ್ಟಿದೆ. ಪರರ ಮನೆಯಲ್ಲಿ ಕಳ್ಳತನ ಮಾಡುವುದು ನಿನಗೆ ಶೋಭೆ ತರುತ್ತದೆಯೇ? ಆಗ ಕೃಷ್ಣ ನಗುತ್ತಾ ಒಂದು ಅದ್ಭುತ ಮಾತು ಹೇಳುತ್ತಾನೆ. ರಾಧೆ, ನಾನು ಕಳ್ಳತನ ಮಾಡುತ್ತಿರುವುದು ಬೆಣ್ಣೆಯನ್ನಲ್ಲ, ಅವರ ಭಕ್ತಿಯನ್ನ. ಅವರು ಬೆಣ್ಣೆಯನ್ನು ಕಡೆಯುವಾಗ ನನ್ನನ್ನೇ ಸ್ಮರಿಸುತ್ತಾರೆ. ಆ ಬೆಣ್ಣೆಯಲ್ಲಿ ಅವರ ಪ್ರೇಮವಿದೆ. ಅಂತಹ ಪ್ರೇಮದ ಬೆಣ್ಣೆಯನ್ನು ಕಳ್ಳತನ ಮಾಡುವುದು ನನಗೆ ಅತೀವ ಆನಂದ ನೀಡುತ್ತದೆ. ಕೃಷ್ಣ ಬೆಣ್ಣೆ ಕಳ್ಳನಲ್ಲ, ಅವನು ಚಿತ್ತಚೋರ, ಅಂದರೆ ಮನಸ್ಸನ್ನು ಕದಿಯುವವನು. ಬೆಣ್ಣೆಯು ಹಾಲನ್ನು ಕಡೆದಾಗ ಬರುವ ಸಾರಾಂಶ. ಹಾಗೆಯೇ ಮನುಷ್ಯನ ಮನಸ್ಸನ್ನು ಭಕ್ತಿಯಿಂದ ಕಡೆದಾಗ ಹೊರಬರುವ ಪರಿಶುದ್ಧ ಪ್ರೇಮವೇ ಬೆಣ್ಣೆ. ಕೃಷ್ಣನಿಗೆ ಬೇಕಾಗಿದ್ದು ಈ ಪರಿಶುದ್ಧ ಪ್ರೇಮ ಮಾತ್ರ. ರಾಧೆ ತನ್ನ ಮನೆಯಲ್ಲಿ ಕೃಷ್ಣನಿಗಾಗಿ ಅತಿ ರುಚಿಯಾದ ಬೆಣ್ಣೆಯನ್ನು ಸಿದ್ಧಪಡಿಸಿ ಅವನು ಬಂದು ಕದೆಯಲಿ ಎಂದು ಕಾದು ಕುಳಿತಿರುತ್ತಿದ್ದಳು. ಕೃಷ್ಣ ಅದನ್ನು ಕದ್ದಾಗ ಮಾತ್ರ ಅವಳಿಗೆ ತೃಪ್ತಿಯಾಗುತ್ತಿತ್ತು. ಇದು ಭಕ್ತ ಮತ್ತು ಭಗವಂತನ ನಡುವಿನ ಮಧುರವಾದ ಆಟ. ಸ್ನೇಹಿತರೆ, ಕೃಷ್ಣ ನಮ್ಮ ಮನಸ್ಸಿನಲ್ಲಿರುವ ಅಹಂಕಾರವನ್ನು ಕದ್ದು ನಮಗೆ ಪ್ರೇಮವನ್ನು ನೀಡುತ್ತಾನೆ. ಈ ಸುಂದರ ಕಥೆ ನಮಗೆ ಜೀವನದಲ್ಲಿ ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ನಾಳೆಯ 12th ಡೇ ಭಾಗದಲ್ಲಿ ಯಶೋದೆಯು ಕೃಷ್ಣನನ್ನು ಕಲ್ಲಿಗೆ ಹಾಕಿದ ದಾಮೋದರ ಲೀಲೆಯ ಬಗ್ಗೆ ತಿಳಿಯೋಣ. ಆ ಕಗ್ಗಲ್ಲಿಗೂ ಕೃಷ್ಣನಿಗೂ ಇರುವ ಸಂಬಂಧವೇನು? ನಾಳೆ ನೋಡೋಣ. ಜೈ ಶ್ರೀ ರಾಧಾಕೃಷ್ಣ.